ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಈಗ ಮತ್ತೊಂದು ಆಘಾತ. ಕಾಂಗ್ರೆಸ್ ವಿರುದ್ಧ ಈಗ ಪಂಚಮಸಾಲಿ ಶ್ರೀಗಳು ಮುನಿಸ್ಕೊಂಡಿದ್ದಾರೆ. ಸಿಎಂ ಆಗಿರೋವರೆಗೂ ಸಿದ್ದರಾಮಯ್ಯ ಅವರು ಯಾವಾಗ ಸಿಎಂ ಆಗಿರ್ತಾರೋ, ಎಲ್ಲಿವರೆಗೂ ಸಿಎಂ ಆಗಿರ್ತಾರೋ ಅಲ್ಲಿವರೆಗೂ ಮೀಸಲಾತಿ ಕೇಳಲ್ಲ ಅಂದಿದ್ದಾರೆ. ಮುನಿಸ್ಕೊಂಡು ಮಾತಾಡಿದ್ದಾರೆ. ಇದು ಸರ್ಕಾರಕ್ಕೆ ನಿಜಕ್ಕೂ ಕೂಡ ಮತ್ತೊಂದು ಆಘಾತ. ಅಥಣಿಯಲ್ಲಿ ಪಂಚಮಸಾಲಿ ಸ್ವಾಮೀಜಿ ಗುಡುಗಿದ್ದಾರೆ, ಮಾತಾಡಿದ್ದಾರೆ. ಎಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೋ ಅಲ್ಲಿವರೆಗೂ ಕೂಡ ನಾವು ಮೀಸಲಾತಿಯನ್ನ ಕೇಳಲ್ಲ. ಪಂಚಮಸಾಲಿ ಶಾಸಕರು ಸಮಾಜದ ಋಣ ತೀರಿಸಲಿ ಅಂತ ಇಂಡೈರೆಕ್ಟ್ ಆಗಿ ಶಾಸಕರ ಬಗ್ಗೆಯೂ ಹೇಳಿದ್ದಾರೆ. ಅವರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಮೀಸಲಾತಿ ಬಗ್ಗೆ. ಅವರು ಈ ಸಮಾಜದಿಂದ ಓಟ್ ಪಡೆದು ಹೋದವರು, ಅವರು ಇದರ ಋಣ ತೀರಿಸಲಿ ಅಂದಿದ್ದಾರೆ ಶ್ರೀಗಳು. ಇಲ್ಲಾಂದ್ರೆ ಇತಿಹಾಸದಲ್ಲಿ ಉಳಿತೀರಿ, ಇಲ್ಲ ಅಂದ್ರೆ ಅಳಿತೀರಿ ಅಂತ ಹೇಳಿದ್ದಾರೆ. ಚಳಿಗಾಲ ಅಧಿವೇಶನದಲ್ಲಿ ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ, ಜಾಗೃತಿ ಉಂಟು ಮಾಡ್ತೀವಿ. ಅವ್ರ ಮತ್ತೆ ಕೇಳೋಕ್ಕೆ ನಾವು ಹೋಗಲ್ಲ. ಯಾಕೆ ನಮಗೆ ಹೊಡೆದಾರೆ, ನಮಗೆ ಅಗೌರವ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಮುಜುಗರ ಮಾಡೋದು? ಅವ್ರು ಕೊಡಲ್ಲ ಅಂದಮೇಲೆ ಅವ್ರದ್ದು ಕೇಳೋದಕ್ಕಿಂತ ಬಸವ ಕಲ್ಯಾಣದಿಂದ 8ನೇ ಹಂತದ ಹೋರಾಟವನ್ನು ಪ್ರತಿ ವಿಧಾನಸಭೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಈಗ ಮತ್ತೊಂದು ಆಘಾತ. ಕಾಂಗ್ರೆಸ್ ವಿರುದ್ಧ ಈಗ ಪಂಚಮಸಾಲಿ ಶ್ರೀಗಳು ಮುನಿಸ್ಕೊಂಡಿದ್ದಾರೆ. ಸಿಎಂ ಆಗಿರೋವರೆಗೂ ಸಿದ್ದರಾಮಯ್ಯ ಅವರು ಯಾವಾಗ ಸಿಎಂ ಆಗಿರ್ತಾರೋ, ಎಲ್ಲಿವರೆಗೂ ಸಿಎಂ ಆಗಿರ್ತಾರೋ ಅಲ್ಲಿವರೆಗೂ ಮೀಸಲಾತಿ ಕೇಳಲ್ಲ ಅಂದಿದ್ದಾರೆ. ಮುನಿಸ್ಕೊಂಡು ಮಾತಾಡಿದ್ದಾರೆ. ಇದು ಸರ್ಕಾರಕ್ಕೆ ನಿಜಕ್ಕೂ ಕೂಡ ಮತ್ತೊಂದು ಆಘಾತ. ಅಥಣಿಯಲ್ಲಿ ಪಂಚಮಸಾಲಿ ಸ್ವಾಮೀಜಿ ಗುಡುಗಿದ್ದಾರೆ, ಮಾತಾಡಿದ್ದಾರೆ. ಎಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೋ ಅಲ್ಲಿವರೆಗೂ ಕೂಡ ನಾವು ಮೀಸಲಾತಿಯನ್ನ ಕೇಳಲ್ಲ. ಪಂಚಮಸಾಲಿ ಶಾಸಕರು ಸಮಾಜದ ಋಣ ತೀರಿಸಲಿ ಅಂತ ಇಂಡೈರೆಕ್ಟ್ ಆಗಿ ಶಾಸಕರ ಬಗ್ಗೆಯೂ ಹೇಳಿದ್ದಾರೆ. ಅವರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಮೀಸಲಾತಿ ಬಗ್ಗೆ. ಅವರು ಈ ಸಮಾಜದಿಂದ ಓಟ್ ಪಡೆದು ಹೋದವರು, ಅವರು ಇದರ ಋಣ ತೀರಿಸಲಿ ಅಂದಿದ್ದಾರೆ ಶ್ರೀಗಳು. ಇಲ್ಲಾಂದ್ರೆ ಇತಿಹಾಸದಲ್ಲಿ ಉಳಿತೀರಿ, ಇಲ್ಲ ಅಂದ್ರೆ ಅಳಿತೀರಿ ಅಂತ ಹೇಳಿದ್ದಾರೆ. ಚಳಿಗಾಲ ಅಧಿವೇಶನದಲ್ಲಿ ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ, ಜಾಗೃತಿ ಉಂಟು ಮಾಡ್ತೀವಿ. ಅವ್ರ ಮತ್ತೆ ಕೇಳೋಕ್ಕೆ ನಾವು ಹೋಗಲ್ಲ. ಯಾಕೆ ನಮಗೆ ಹೊಡೆದಾರೆ, ನಮಗೆ ಅಗೌರವ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಮುಜುಗರ ಮಾಡೋದು? ಅವ್ರು ಕೊಡಲ್ಲ ಅಂದಮೇಲೆ ಅವ್ರದ್ದು ಕೇಳೋದಕ್ಕಿಂತ ಬಸವ ಕಲ್ಯಾಣದಿಂದ 8ನೇ ಹಂತದ ಹೋರಾಟವನ್ನು ಪ್ರತಿ ವಿಧಾನಸಭೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಈಗ ಮತ್ತೊಂದು ಆಘಾತ. ಕಾಂಗ್ರೆಸ್ ವಿರುದ್ಧ ಈಗ ಪಂಚಮಸಾಲಿ ಶ್ರೀಗಳು ಮುನಿಸ್ಕೊಂಡಿದ್ದಾರೆ. ಸಿಎಂ ಆಗಿರೋವರೆಗೂ ಸಿದ್ದರಾಮಯ್ಯ ಅವರು ಯಾವಾಗ ಸಿಎಂ ಆಗಿರ್ತಾರೋ, ಎಲ್ಲಿವರೆಗೂ ಸಿಎಂ ಆಗಿರ್ತಾರೋ ಅಲ್ಲಿವರೆಗೂ ಮೀಸಲಾತಿ ಕೇಳಲ್ಲ ಅಂದಿದ್ದಾರೆ. ಮುನಿಸ್ಕೊಂಡು ಮಾತಾಡಿದ್ದಾರೆ. ಇದು ಸರ್ಕಾರಕ್ಕೆ ನಿಜಕ್ಕೂ ಕೂಡ ಮತ್ತೊಂದು ಆಘಾತ. ಅಥಣಿಯಲ್ಲಿ ಪಂಚಮಸಾಲಿ ಸ್ವಾಮೀಜಿ ಗುಡುಗಿದ್ದಾರೆ, ಮಾತಾಡಿದ್ದಾರೆ. ಎಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೋ ಅಲ್ಲಿವರೆಗೂ ಕೂಡ ನಾವು ಮೀಸಲಾತಿಯನ್ನ ಕೇಳಲ್ಲ. ಪಂಚಮಸಾಲಿ ಶಾಸಕರು ಸಮಾಜದ ಋಣ ತೀರಿಸಲಿ ಅಂತ ಇಂಡೈರೆಕ್ಟ್ ಆಗಿ ಶಾಸಕರ ಬಗ್ಗೆಯೂ ಹೇಳಿದ್ದಾರೆ. ಅವರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಮೀಸಲಾತಿ ಬಗ್ಗೆ. ಅವರು ಈ ಸಮಾಜದಿಂದ ಓಟ್ ಪಡೆದು ಹೋದವರು, ಅವರು ಇದರ ಋಣ ತೀರಿಸಲಿ ಅಂದಿದ್ದಾರೆ ಶ್ರೀಗಳು. ಇಲ್ಲಾಂದ್ರೆ ಇತಿಹಾಸದಲ್ಲಿ ಉಳಿತೀರಿ, ಇಲ್ಲ ಅಂದ್ರೆ ಅಳಿತೀರಿ ಅಂತ ಹೇಳಿದ್ದಾರೆ. ಚಳಿಗಾಲ ಅಧಿವೇಶನದಲ್ಲಿ ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ, ಜಾಗೃತಿ ಉಂಟು ಮಾಡ್ತೀವಿ. ಅವ್ರ ಮತ್ತೆ ಕೇಳೋಕ್ಕೆ ನಾವು ಹೋಗಲ್ಲ. ಯಾಕೆ ನಮಗೆ ಹೊಡೆದಾರೆ, ನಮಗೆ ಅಗೌರವ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಮುಜುಗರ ಮಾಡೋದು? ಅವ್ರು ಕೊಡಲ್ಲ ಅಂದಮೇಲೆ ಅವ್ರದ್ದು ಕೇಳೋದಕ್ಕಿಂತ ಬಸವ ಕಲ್ಯಾಣದಿಂದ 8ನೇ ಹಂತದ ಹೋರಾಟವನ್ನು ಪ್ರತಿ ವಿಧಾನಸಭೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಈಗ ಮತ್ತೊಂದು ಆಘಾತ. ಕಾಂಗ್ರೆಸ್ ವಿರುದ್ಧ ಈಗ ಪಂಚಮಸಾಲಿ ಶ್ರೀಗಳು ಮುನಿಸ್ಕೊಂಡಿದ್ದಾರೆ. ಸಿಎಂ ಆಗಿರೋವರೆಗೂ ಸಿದ್ದರಾಮಯ್ಯ ಅವರು ಯಾವಾಗ ಸಿಎಂ ಆಗಿರ್ತಾರೋ, ಎಲ್ಲಿವರೆಗೂ ಸಿಎಂ ಆಗಿರ್ತಾರೋ ಅಲ್ಲಿವರೆಗೂ ಮೀಸಲಾತಿ ಕೇಳಲ್ಲ ಅಂದಿದ್ದಾರೆ. ಮುನಿಸ್ಕೊಂಡು ಮಾತಾಡಿದ್ದಾರೆ. ಇದು ಸರ್ಕಾರಕ್ಕೆ ನಿಜಕ್ಕೂ ಕೂಡ ಮತ್ತೊಂದು ಆಘಾತ.
ಅಥಣಿಯಲ್ಲಿ ಪಂಚಮಸಾಲಿ ಸ್ವಾಮೀಜಿ ಗುಡುಗಿದ್ದಾರೆ, ಮಾತಾಡಿದ್ದಾರೆ. ಎಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೋ ಅಲ್ಲಿವರೆಗೂ ಕೂಡ ನಾವು ಮೀಸಲಾತಿಯನ್ನ ಕೇಳಲ್ಲ. ಪಂಚಮಸಾಲಿ ಶಾಸಕರು ಸಮಾಜದ ಋಣ ತೀರಿಸಲಿ ಅಂತ ಇಂಡೈರೆಕ್ಟ್ ಆಗಿ ಶಾಸಕರ ಬಗ್ಗೆಯೂ ಹೇಳಿದ್ದಾರೆ. ಅವರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಮೀಸಲಾತಿ ಬಗ್ಗೆ. ಅವರು ಈ ಸಮಾಜದಿಂದ ಓಟ್ ಪಡೆದು ಹೋದವರು, ಅವರು ಇದರ ಋಣ ತೀರಿಸಲಿ ಅಂದಿದ್ದಾರೆ ಶ್ರೀಗಳು. ಇಲ್ಲಾಂದ್ರೆ ಇತಿಹಾಸದಲ್ಲಿ ಉಳಿತೀರಿ, ಇಲ್ಲ ಅಂದ್ರೆ ಅಳಿತೀರಿ ಅಂತ ಹೇಳಿದ್ದಾರೆ. ಚಳಿಗಾಲ ಅಧಿವೇಶನದಲ್ಲಿ ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ, ಜಾಗೃತಿ ಉಂಟು ಮಾಡ್ತೀವಿ. ಅವ್ರ ಮತ್ತೆ ಕೇಳೋಕ್ಕೆ ನಾವು ಹೋಗಲ್ಲ. ಯಾಕೆ ನಮಗೆ ಹೊಡೆದಾರೆ, ನಮಗೆ ಅಗೌರವ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ನಮ್ಮಿಂದ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಮುಜುಗರ ಮಾಡೋದು? ಅವ್ರು ಕೊಡಲ್ಲ ಅಂದಮೇಲೆ ಅವ್ರದ್ದು ಕೇಳೋದಕ್ಕಿಂತ ಬಸವ ಕಲ್ಯಾಣದಿಂದ 8ನೇ ಹಂತದ ಹೋರಾಟವನ್ನು ಪ್ರತಿ ವಿಧಾನಸಭೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಈಗ ಮತ್ತೊಂದು ಆಘಾತ. ಕಾಂಗ್ರೆಸ್ ವಿರುದ್ಧ ಈಗ ಪಂಚಮಸಾಲಿ ಶ್ರೀಗಳು ಮುನಿಸ್ಕೊಂಡಿದ್ದಾರೆ. ಸಿಎಂ ಆಗಿರೋವರೆಗೂ ಸಿದ್ದರಾಮಯ್ಯ ಅವರು ಯಾವಾಗ ಸಿಎಂ ಆಗಿರ್ತಾರೋ, ಎಲ್ಲಿವರೆಗೂ ಸಿಎಂ ಆಗಿರ್ತಾರೋ ಅಲ್ಲಿವರೆಗೂ ಮೀಸಲಾತಿ ಕೇಳಲ್ಲ ಅಂದಿದ್ದಾರೆ. ಮುನಿಸ್ಕೊಂಡು ಮಾತಾಡಿದ್ದಾರೆ. ಇದು ಸರ್ಕಾರಕ್ಕೆ ನಿಜಕ್ಕೂ ಕೂಡ ಮತ್ತೊಂದು ಆಘಾತ. ಅಥಣಿಯಲ್ಲಿ ಪಂಚಮಸಾಲಿ ಸ್ವಾಮೀಜಿ ಗುಡುಗಿದ್ದಾರೆ, ಮಾತಾಡಿದ್ದಾರೆ. ಎಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೋ ಅಲ್ಲಿವರೆಗೂ ಕೂಡ ನಾವು ಮೀಸಲಾತಿಯನ್ನ ಕೇಳಲ್ಲ. ಪಂಚಮಸಾಲಿ ಶಾಸಕರು ಸಮಾಜದ ಋಣ ತೀರಿಸಲಿ ಅಂತ ಇಂಡೈರೆಕ್ಟ್ ಆಗಿ ಶಾಸಕರ ಬಗ್ಗೆಯೂ ಹೇಳಿದ್ದಾರೆ. ಅವರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಮೀಸಲಾತಿ ಬಗ್ಗೆ. ಅವರು ಈ ಸಮಾಜದಿಂದ ಓಟ್ ಪಡೆದು ಹೋದವರು, ಅವರು ಇದರ ಋಣ ತೀರಿಸಲಿ ಅಂದಿದ್ದಾರೆ ಶ್ರೀಗಳು. ಇಲ್ಲಾಂದ್ರೆ ಇತಿಹಾಸದಲ್ಲಿ ಉಳಿತೀರಿ, ಇಲ್ಲ ಅಂದ್ರೆ ಅಳಿತೀರಿ ಅಂತ ಹೇಳಿದ್ದಾರೆ. ಚಳಿಗಾಲ ಅಧಿವೇಶನದಲ್ಲಿ ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ, ಜಾಗೃತಿ ಉಂಟು ಮಾಡ್ತೀವಿ. ಅವ್ರ ಮತ್ತೆ ಕೇಳೋಕ್ಕೆ ನಾವು ಹೋಗಲ್ಲ. ಯಾಕೆ ನಮಗೆ ಹೊಡೆದಾರೆ, ನಮಗೆ ಅಗೌರವ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ನಮ್ಮಿಂದ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಮುಜುಗರ ಮಾಡೋದು? ಅವ್ರು ಕೊಡಲ್ಲ ಅಂದಮೇಲೆ ಅವ್ರದ್ದು ಕೇಳೋದಕ್ಕಿಂತ ಬಸವ ಕಲ್ಯಾಣದಿಂದ 8ನೇ ಹಂತದ ಹೋರಾಟವನ್ನು ಪ್ರತಿ ವಿಧಾನಸಭೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಈಗ ಮತ್ತೊಂದು ಆಘಾತ. ಕಾಂಗ್ರೆಸ್ ವಿರುದ್ಧ ಈಗ ಪಂಚಮಸಾಲಿ ಶ್ರೀಗಳು ಮುನಿಸ್ಕೊಂಡಿದ್ದಾರೆ. ಸಿಎಂ ಆಗಿರೋವರೆಗೂ ಸಿದ್ದರಾಮಯ್ಯ ಅವರು ಯಾವಾಗ ಸಿಎಂ ಆಗಿರ್ತಾರೋ, ಎಲ್ಲಿವರೆಗೂ ಸಿಎಂ ಆಗಿರ್ತಾರೋ ಅಲ್ಲಿವರೆಗೂ ಮೀಸಲಾತಿ ಕೇಳಲ್ಲ ಅಂದಿದ್ದಾರೆ. ಮುನಿಸ್ಕೊಂಡು ಮಾತಾಡಿದ್ದಾರೆ. ಇದು ಸರ್ಕಾರಕ್ಕೆ ನಿಜಕ್ಕೂ ಕೂಡ ಮತ್ತೊಂದು ಆಘಾತ. ಅಥಣಿಯಲ್ಲಿ ಪಂಚಮಸಾಲಿ ಸ್ವಾಮೀಜಿ ಗುಡುಗಿದ್ದಾರೆ, ಮಾತಾಡಿದ್ದಾರೆ. ಎಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೋ ಅಲ್ಲಿವರೆಗೂ ಕೂಡ ನಾವು ಮೀಸಲಾತಿಯನ್ನ ಕೇಳಲ್ಲ. ಪಂಚಮಸಾಲಿ ಶಾಸಕರು ಸಮಾಜದ ಋಣ ತೀರಿಸಲಿ ಅಂತ ಇಂಡೈರೆಕ್ಟ್ ಆಗಿ ಶಾಸಕರ ಬಗ್ಗೆಯೂ ಹೇಳಿದ್ದಾರೆ. ಅವರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಮೀಸಲಾತಿ ಬಗ್ಗೆ. ಅವರು ಈ ಸಮಾಜದಿಂದ ಓಟ್ ಪಡೆದು ಹೋದವರು, ಅವರು ಇದರ ಋಣ ತೀರಿಸಲಿ ಅಂದಿದ್ದಾರೆ ಶ್ರೀಗಳು. ಇಲ್ಲಾಂದ್ರೆ ಇತಿಹಾಸದಲ್ಲಿ ಉಳಿತೀರಿ, ಇಲ್ಲ ಅಂದ್ರೆ ಅಳಿತೀರಿ ಅಂತ ಹೇಳಿದ್ದಾರೆ. ಚಳಿಗಾಲ ಅಧಿವೇಶನದಲ್ಲಿ ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ, ಜಾಗೃತಿ ಉಂಟು ಮಾಡ್ತೀವಿ. ಅವ್ರ ಮತ್ತೆ ಕೇಳೋಕ್ಕೆ ನಾವು ಹೋಗಲ್ಲ. ಯಾಕೆ ನಮಗೆ ಹೊಡೆದಾರೆ, ನಮಗೆ ಅಗೌರವ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ನಮ್ಮಿಂದ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಮುಜುಗರ ಮಾಡೋದು? ಅವ್ರು ಕೊಡಲ್ಲ ಅಂದಮೇಲೆ ಅವ್ರದ್ದು ಕೇಳೋದಕ್ಕಿಂತ ಬಸವ ಕಲ್ಯಾಣದಿಂದ 8ನೇ ಹಂತದ ಹೋರಾಟವನ್ನು ಪ್ರತಿ ವಿಧಾನಸಭೆ.